ಸಂತು ಜಾಗ ಬಿಡೋರಿಗೆ ಕುಮಾರಂಗೆ ಸಂತು ಸರ್ ಒಂದು ನಿಮಿಷ ಮಾಡ್ತೀನಿ ಸರ್ ಊಟ ಮಾಡಿದ್ರೆ ತುಂಬ ಸಂತೋಷ ಆಯಿತು. ಪರವಾಗಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡಿ ನಾವು ಬಹಳ ವರ್ಷಗಳಿಂದ ಏನು ಅತ್ಯಂತ ಕಡಿಮೆ ಕೂಲಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಕಾಯಮಾತಿ ಮಾಡಬೇಕು ಎಂದು ನಮ್ಮ ಬೇಡಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಶ್ರೀಗಳನ್ನ ಕೇಳಿಕೊಂಡಾಗ ತಮ್ಮ ಆಶೀರ್ವಾದ ಬೇಕು ಮತ್ತು ಸರ್ಕಾರ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡಾಗ ಅವ್ರು ಒಪ್ಪಿ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಇದ್ದಾರೆ. ನಮ್ಮ ಏನು ಪಾದಯಾತ್ರೆ ತುಮಕೂರಿಂದ ಸಿದ್ಧಗಂಗಾ ಕ್ಷೇತ್ರದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ನಡೀತಾ ಇದೆ, ಅದಕ್ಕೆ ಚಾಲನೆ ಕೊಡಲಿದ್ದಾರೆ. ಹಾಗಾಗಿ ನಮ್ಮ ಶ್ರೀಗಳಿಂದ ನಾವು ಮತ್ತೆ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಈಗ ಸ್ವಾಮೀಜಿಯವರಲ್ಲಿ ಒಂದು ಮನವಿ, ನಮ್ಮನ್ನು ಕುರಿತು ನಮ್ಮ ಸಮಸ್ಯೆಯನ್ನು ಕುರಿತು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಮಗೆ ಚಾಲನೆ ಕೊಡಬೇಕು ಮಾತು ನಾನು ಕೇಳಿಕೊಳ್ತೀನಿ. ಪದಾಧಿಕಾರಿಗಳೇ, ಎಲ್ಲ ರಾಜಕೀಯ ಉಪನ್ಯಾಸಗಳು ಈಗಾಗಲೇ ನನಗೆ ತಿಳಿದಿರುವಾಗಿ ಉಪನ್ಯಾಸಗಳನ್ನು ಬಹಳ ವರ್ಷಗಳಿಂದ ಪದವಿ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇಂದಿನ ಜೀವನ ನಡೆಸುವುದು ಅತ್ಯಂತ ಕಠಿಣವಾಗಿರುವಂಥ ಸನ್ನಿವೇಶದಲ್ಲಿ ಜೀವನಾತ್ಮಕ ವಸ್ತುಗಳು ಕೂಡ ಬೆಲೆ ಗಗನಕ್ಕೆ ಏರ್ತಾ ಇರುವಂಥ ಸನ್ನಿವೇಶದಲ್ಲಿ ಅವರ ಬದುಕು ಕೂಡ ಉತ್ತಮಗೊಳ್ಳಬೇಕಾಗಿದೆ. ಕೂಡ ಕಡಿಮೆ ಒಂದು ಬಳಕೆ ಇವತ್ತು ಅವರು ಸೇವೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಅವರು ಕಾಯಮಾತಿಗಾಗಿ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಯಮಾತಿ ಮಾಡೋಕ್ಕಾಗದೆ ಹೋದರೂ ಕೂಡ ಅವರ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿದರೆ ಅವರು ಒಂದು ಭೌತಿಕ ಜೀವನವನ್ನು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಬೇಕಾದರೆ ಅವರು ಕೌಟುಂಬಿಕವಾಗಿ ಚೆನ್ನಾಗಿರಬೇಕು, ವೈಯಕ್ತಿಕವಾಗಿ ಚೆನ್ನಾಗಿರಬೇಕು. ಹಾಗಿದ್ದಾಗ ಮಾತ್ರ ಅವರು ನಮ್ಮ ವೃತ್ತಿಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಅವರು ನ್ಯಾಯಯುತವಾಗಿ ನಮಗೆ ಏನೇನು ಬೇಡಿಕೆಗಳನ್ನು ಬೇಕು ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅಂದಿನ ಸರ್ಕಾರಕ್ಕೆ ಅವರೇ ಪತ್ರವನ್ನು ಬರೆದಿದ್ದಾರೆ. ಇವರು ಹೇಗೆ ಬದುಕಬೇಕು, ಇವರು ಹೇಗೆ ಮಾಡಬೇಕು ಅಂತ ಹೇಳುವ ಕಠಿಣವಾದಂಥ ಶಕ್ತಿಗಳನ್ನು ಬಳಸಿ ಪತ್ರವನ್ನು ಆಗಿನ ಮುಖ್ಯಮಂತ್ರಿ ಬರೆದಿದ್ದಾರೆ. ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗ್ತದೆ ಅಂತ ನಾನು ಕೂಡ ಭಾವಿಸ್ತೇನೆ. ಏಕೆಂದರೆ ಅವರಿಗೆ ಸಹಾನುಭೂತಿ ಇರೋದ್ರಿಂದ, ಅವರಿಗೆ ನಿಮ್ಮ ಸಮಸ್ಯೆಗಳ ಅರಿವು ಇರೋದ್ರಿಂದ, ಅದರ ಪರಿಚಯ ಅವರಿಗೆ ಇರೋದ್ರಿಂದ ಅದರ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ನಿಮ್ಮ ಒಂದು ಹೋರಾಟ ಯಶಸ್ವಿಯಾಗಲಿ, ನಿಮ್ಮೆಲ್ಲರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಹೇಳ್ತಾ ಕಾರ್ಯಕರ್ತೆಗಳು ನಮ್ಮನ್ನು ಕುರಿತು ಮಾತಾಡ್ತಾರೆ. ಪದವಿ ಕಾಲೇಜುಗಳಲ್ಲಿ ಬಹಳ ವರ್ಷಗಳಿಂದ ಅತ್ಯಂತ ಕಡಿಮೆ ಒಂದು ಸಂಬಳಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಅನೇಕರು ಏಜ್ಮಾರ ಆಗ್ತಾ ಇದೆ ಅವರಿಗೆಲ್ಲರೂ ಕೂಡ. ಸಂದರ್ಭದಲ್ಲಿ ಅವರು ಕಾಯಮಾತಿಯನ್ನಾಗಿ ಮಾಡಬೇಕು, ನ್ಯಾಯಯುತವಾಗಿ ನಮ್ಮ ಬದುಕಿಗೆ ಒಂದು ಭರವಸೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಜಾಥವನ್ನು ಮಾಡ್ತಾ ಇದ್ದಾರೆ. ಈ ವರ್ಷವೂ ಕೂಡ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಆದರೆ ಈ ವರ್ಷ ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಇಲ್ಲಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಸಹಾನುಭೂತಿ ಕೂಡ ಇರುವಂಥದ್ದು. ಏಕೆಂದರೆ ಶಿಕ್ಷಣ ಕ್ಷೇತ್ರ ಅತ್ಯಂತ ಮುಖ್ಯವಾಗಿದೆ. ಆರೋಗ್ಯ, ಶಿಕ್ಷಣ, ಕೃಷಿ
ಈ ಮೂರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ. ಬೇರೆ ಯಾವ ಕ್ಷೇತ್ರ ಇದ್ದಿದ್ರೂ ಪರವಾಗಿಲ್ಲ, ಆದರೆ ಈ ಮೂರಕ್ಕೆ ಭಾಳ ಒತ್ತನ್ನು ಕೊಡಬೇಕಾಗಿರುವಂಥದ್ದು. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಶಿಕ್ಷಕ ಉಪನ್ಯಾಸಕರ ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಗಮನಿಸದೇ ಇರೋದ್ರಲ್ಲಿ ಯಾವ ಸಂಶಯ ಇಲ್ಲ. ಅವ್ರಿಗೂ ಗೊತ್ತಿದೆ, ಸರ್ಕಾರ ಮನವರಿಕೆಯಾಗಿದೆ. ಅವರು ಕೂಡ ನಿಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಭರವಸೆ ನಮಗೂ ಕೂಡ ಇರುವಂಥದ್ದು. ನಿಮ್ಮ ಈ ಹೋರಾಟ ಯಶಸ್ವಿಯಾಗಲಿ, ನಿಮಗೆ ಏನು ನೀವು ಕೇಳ್ತಾ ಇದ್ದೀರಿ ಎಲ್ಲವೂ ಕೂಡ ನಿಮಗೆ ದೊರಕಲಿ ಅಂತ ಹಾರೈಸ್ತೀನಿ. ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡ್ತೀರಾ? ಸರ್ಕಾರವೇ ಅವ್ರನ್ನ ನೇಮಿಸ್ಕೊಂಡಿದ್ದಾರೆ. ಈಗಾಗಲೇ ಸರ್ಕಾರವೇ 6 ವರ್ಷಗಳಿಂದ ಅವ್ರು ನೇಮಿಸ್ಕೊಂಡು ಪ್ರತಿ ವರ್ಷವೂ ಕೂಡ ಅವರಿಗೆ ವರ್ಷದಲ್ಲಿ 12 ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. 8 ತಿಂಗಳು ಮಾತ್ರ ಸಂಬಳ ಕೊಡ್ತಾರೆ, ಈಗ 4 ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಗೊತ್ತಿರುವಂಥ ವಿಚಾರ ಇದ್ದಿಲ್ಲ. ಈಗಾಗಲೇ ನಾನು ಹೇಳಿದಾಗೆ ಸಿದ್ದರಾಮಯ್ಯನವರು 20 ವರ್ಷದ ನಾಯಕ ಆಗಿದ್ದಾಗ ಅಂದಿನ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ನೀವು ನೋಡಬೇಕು, ಭಾರತ ಸಾರಾಂಶ ಓದಬೇಕಾದಲ್ಲ, ಭಾಳ ಬೇಡವಾಗಿ ಕಾಲವಾಗಿ ಅದನ್ನು ಬರೆದು ಇವ್ರನ್ನ ಬಹಳಷ್ಟು ಅವರ ಬದುಕಿಗೆ ಭರವಸೆ ಕೊಡಬೇಕು ಅನ್ನುವಂಥ ಮಾತುಗಳನ್ನು ತಿಳಿಸಿದ್ದಾರೆ. ಅದರಿಂದ ಅವರಿಗೆ ಗೊತ್ತಿರೋದ್ರಿಂದ, ಸಿದ್ದರಾಮಯ್ಯನವರಿಗೆ ಗೊತ್ತಿದೆ, ಮುಖ್ಯಮಂತ್ರಿಗೆ ಗೊತ್ತಿರುವಂಥ ವಿಚಾರದಿಂದ ಅವರು ಆದಷ್ಟು ಅದಕ್ಕೆ ಕ್ರಮ ಕೈಗೊಳ್ತಾರೆ. 30 ದಿನದಿಂದ ಮಾಡ್ತಿರೋದು ಏನಾದರೂ ಅವರು ಕ್ರಮದ ಮಾತಾಡಿಲ್ಲ. ಮಾಡಿದ್ದಾರೆ. ತೃಪ್ತಿಯಿಂದ ಟೈಮ್ ಮಾಡಬೇಕು ಅಂದರೆ ಸೇವಾ ಭದ್ರತೆ ಬೇಕಾಗಿದೆ. ಆ ಸೇವಾ ಭದ್ರತೆಯಲ್ಲೇ ಹೋದ ಮೇಲೆ ಅವ್ರಿಗೂ ಕೂಡ ಮುಂದೆ ಭವಿಷ್ಯದ ಜೀವನ ಕಷ್ಟ ಆಗ್ತದೆ. ಯಾಕೆಂದರೆ ಅವರು ಒಬ್ಬರೇ ಅಲ್ಲ ಇರೋದು, ಅವ್ರ ಕುಟುಂಬ ಇರ್ತದೆ, ಮಕ್ಕಳಿರ್ತಾರೆ. ಆ ಎಲ್ಲದಕ್ಕಾಗಿ ಅವರು ಆ ಸೇವಾ ಭದ್ರತೆಯನ್ನು ಕೇಳ್ತಾ ಇದ್ದಾರೆ, ಹೊರತು ಬೇರೆ ಏನೂ ಅಲ್ಲ. ಅದರಿಂದ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ವರ್ಷ ಯುಗಾದಿಯಿಂದ ನಾವು ಯುಗಾದಿ ನಮ್ಮ ಭಾರತದ ಹೊಸ ವರ್ಷ. ಆದರೂ ಕೂಡ ಅದನ್ನು ನಾವು ಧಾರ್ಮಿಕವಾಗಿ ಪ್ರತಿ ವರ್ಷವೂ ಕೂಡ ಸಿಹಿ ಅನುಭವಗಳಿವೆ. ಪ್ರಕೃತಿ ವಿಕೋಪ ಇರ್ತದೆ, ಇನ್ನೆಲ್ಲ ವಾತಾವರಣಗಳು ಬದಲಾವಣೆ ಆಗ್ತಾ ಇರ್ತವೆ. ಆದರೆ ಅದೇ ಸೂರ್ಯ, ಅದೇ ಗಾಳಿ, ಅದೇ ಇರ್ತದೆ. ಆದರೆ ಮನುಷ್ಯ ಬದಲಾವಣೆ ಆಗಬೇಕು, ಅದರ ಭಾವನೆಗಳು, ಮಾತುಗಳು, ಹೊಸತನವನ್ನು ರೂಪಿಸಿಕೊಡಬೇಕಾಗಿರುವಂಥದ್ದು. ಹಾಗೆ 2024ನೇ ವರ್ಷ ಎಲ್ಲರಿಗೂ ಶಾಂತಿ ನೀಡಬೇಕಾಗಿ ಈಗಾಗಲೇ ಉಪನ್ಯಾಸಕರು ನೋಡ್ತಾ ಇದ್ದೀವಿ. ಅವರ ಕಷ್ಟ ಪರಿಹಾರ ಆಗಿ ಹಾರೈಸಿ.